स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। स्वागत है आपका यस न्यूज़ कर्नाटक एक्सप्रेस में। मैं आपके साथ शकील अहमद। जैसे कि आप सब जानते हैं कि बीजापुर वार्ड नंबर 29 की जो महानगर पालिका का उपचुनाव चल रहा था, पिछले दिनों इसकी वोटिंग भी हुई थी, जिसके आज नतीजे आना था। तो आज यहाँ पर जो है बीजेपी की जो है एक शानदार जीत यहाँ पर जो हुई है, और यहाँ पर देख सकते हैं कि बीजेपी के कार्यकर्ता में यहाँ पर काफी सारा उत्साह नजर आ रहा है। बीजेपी के कार्यकर्ता यहाँ पर जो गुलाल खेल रहे हैं, पेड़े मिठाई खिला रहे हैं और फटाखे फोड़कर अपना जश्न मना रहे हैं। तो यहाँ के जो बीजेपी के जो अभ्यर्थी जो कैंडिडेट जीत चुके हैं, कॉर्पोरेटर बन चुके हैं, गिरीश बिरादर, आइए उनसे भी हम बात करते हैं। जो वार्ड नंबर 22 के जो कॉर्पोरेटर हैं प्रेमानंद बिरादर सर, उनसे भी बात करेंगे, और भी कई जो बीजेपी के कार्यकर्ता पदाधिकारी उनसे भी बात करने की कोशिश करेंगे। तो आइए इस मौके पर जो है बीजेपी की जीत का एक नजारा देखते हैं। तो आइए देखते हैं। ಇವತ್ತಿನ ದಿನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಮಗ ಬಸನಗೌಡರು ವಿಶ್ವಾಸ ಪ್ರೀತಿಯಿಂದ ಟಿಕೆಟ್ ಕೊಟ್ಟಿದ್ರು. ಅದೇ ರೀತಿ ನಾವು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರು, ನಗರ ಮಂಡಳ ಅಧ್ಯಕ್ಷರು ಎಲ್ಲರೂ ಸೇರಿ ನನಗೆ ಜೊತೆ ಹಗಲಿರುಳು ಕೆಲಸ ಮಾಡಿ ನಮಗೆ ಇವತ್ತಿನ ದಿನ ಜಯಶಾಲಿ ಮಾಡ್ಯಾರ. ಇದು ಇವತ್ತಿನ ದಿವಸ ನಮ್ಮ ವಾರ್ಡಿನ ಮತದಾರರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಜೊತೆ ನಾ ಅವ್ರಿಗೆ ಯಾವತ್ತೂ ಚಿರಋಣಿಯಾಗಿರ್ತೀನಿ. 992 ಅಂತರ್ಲಿಂದ ಗೆದ್ದೀವಿ. 2754 ನಾವು ಹುಟ್ಕೊಂಡಿದ್ವಿ. ತಂದೆಯವ್ರ ಸಿಂಪತಿ ಜೊತೆ ಶಾಸಕರ ಪ್ರೀತಿ ಅಭಿಮಾನ, ಅದೇ ರೀತಿ ವಾರ್ಡ್ ಮತದಾರರ ಪ್ರೀತಿ ಅಭಿವೃದ್ಧಿ ನಾವು ಮಾಡಿದ್ದ ಏನ್ ಇಷ್ಟು ದಿನ ಕೆಲಸ ಮಾಡ್ಕೊಂಡು ಬಂದೀವಿ. ನಮ್ಮ ಶಾಸಕರು ಏನ ಪೂರಾ ವಿಜಯಪುರಕ್ಕೆ ಏನ್ ಕೆಲಸ ಮಾಡ್ಯಾರ ಅದ್ರ ಪ್ರೀತಿ ಹೆಚ್ಚೈತೆ ಅಂತ ನಾ ಹೇಳ್ತೀನಿ. ವಾರ್ಡ್ ಮತದಾರರಿಗೆ ಇನ್ನು ಮುಂದಿನ ದಿನಗಳೊಳಗೆ ನಾ ನಿಮ್ಗೆ ವಿಶ್ವಾಸ ಹೆಚ್ಚಿಗೆ ಸಂಖ್ಯೆ ವಿಶ್ವಾಸ ತಗೋತೀನಿ ಅಂತೇಳಿ ನಾ ಹೇಳ್ತೀನಿ. ಯಾವುದೇ ಕೆಲಸ ಇರಲಿ ನಾನು ವಾರ್ಡ್ ಮತದಾರದು ಹಗಲಿರೋಣ ಶ್ರಮಿಸ್ತೀನಿ. ಕುತೂಹಲ ಮೂಡಿತ್ತು. ಇದು ಉಪಚುನಾವಣೆಯಲ್ಲಿ ಸಾಕಷ್ಟು ಊಹಾಪೋಹಗಳಿದ್ದು, ಈ ಅಭ್ಯರ್ಥಿ ಚಿಕ್ಕವನಿದ್ದಾನೆ, ಅವನಿಗೆ ಅನುಭವ ಇಲ್ಲ ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇದ್ರು. ಆದರೆ ಮತದಾರರ ಮನಸ್ಸಲ್ಲಿ ಏನಿತ್ತು ಅಂದ್ರೆ ವಿಜಯಪುರ ನಗರ ಜನಪ್ರಿಯ ಶಾಸಕರಂತ ಬಸವರಾಜ ಪಾಟೀಲ್ ಯತ್ನಾಳ್ ಮಾಡಿದ ಅಭಿವೃದ್ಧಿ ಕೆಲಸ, ಮತ್ತು ಇವರು ಸಾಕಷ್ಟು ಸುಮಾರು ತಂದೆಯವರು ಅನಾರೋಗ್ಯ ಇದ್ದಾಗ ಸಹಿತ ಪ್ರತಿ ಮನೆ ಹೋಗಿ ಭೇಟಿ ಕೊಟ್ಟು ಅವರ ಕಷ್ಟ ಸುಖ ಆಲಿಸಿ ಸರಿಯಾದ ಸ್ಪಂದಿಸಿದ್ದು ಇವೆಲ್ಲವನ್ನೂ ಪರಿಗಣನೆ ತಗೊಂಡ್ರು ಜನರು. ಮತ್ತು ಅಭಿವೃದ್ಧಿ ಬಹಳ ಮುಖ್ಯ, ಇದು ಕೌಂಟ್ ಆಗ್ತದೆ. ಹೀಗಾಗಿ ನಾನು ಎಲ್ಲ ಮತದಾರ ಬಂಧುಗಳಿಗೆ ಮತ್ತೊಂದ್ಸಲ ಅಭಿನಂದನೆ ಹೇಳ್ತೀನಿ, ಧನ್ಯವಾದ ಹೇಳ್ತೀನಿ. ಬರುವಂತ ದಿನಗಳಲ್ಲಿ ಇನ್ನಷ್ಟು ಉಳಿದ ಕೆಲಸಗಳನ್ನು ಅತ್ಯಂತ ಚುರುಕಾಗಿ ಮಾಡುವಂತ ಅವರಲ್ಲಿ ಹುಮ್ಮಸ್ಸು ಇದೆ. ನಾವೆಲ್ಲರೂ ಮಹಾನಗರ ಪಾಲಿಕೆ ಸದಸ್ಯರು ಅವ್ರ ಜೊತೆ ಇರ್ತೀವಿ. ಮುಂದಿನ ದಿವಸ ಒಳ್ಳೇದಾಗ್ತದೆ. ಧನ್ಯವಾದಗಳು. ಅವಶ್ಯಕತೆ ಇದ್ದ ಏಕೈಕ ಓಟು ಗೆಲ್ಲುವಲ್ಲಿ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿದೆ. ಶಾಸಕರ ಅಭಿವೃದ್ಧಿ ಹಾಗೂ ಗಿರೀಶ್ ಪಾಟೀಲ್ ಅವರ ಶ್ರಮ ಎಲ್ಲನೂ ಕೂಡಿ ವಾರ್ಡ್ ನಂಬರ್ 29 ಜನತೆ ಆಶೀರ್ವಾದದಿಂದ ಇವತ್ತು ನಾವು ಗೆದ್ದಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಈ ಸಾರಿ ಯಾವುದು ಮೇಯರ್ ಸ್ಥಾನ ಬಿಟ್ಕೊಡಲ್ಲ. ನಮ್ದು ಆಲ್ರೆಡಿ ಈಗ ಮೆಜಾರಿಟಿ ಬಂದಿದೆ. ಯಾವುದೇ ನಮಗೆ ಆಲ್ರೆಡಿ 2-3 ಪಕ್ಷೇತರ ಅಭ್ಯರ್ಥಿಗಳು ಕೂಡ ನಮಗೆ ಸಪೋರ್ಟ್ ಘೋಷಿಸಿದ್ದಾರೆ ಇಂಡೈರೆಕ್ಟ್ ಆಗಿ. ಸೊ ನಾವು ಇದನ್ನ ರಾಜಕೀಯವಾಗಿ ತಗೊಳ್ಳಲ್ಲ. ಜನ ಬೇಸತ್ತಿದ್ದಾರೆ, ಕಾಂಗ್ರೆಸ್ಸಿನ ಜನ ಬೇಸತ್ತಿದ್ದಾರೆ. ಇದ್ದ ಮೇಯರ್ ಅವರು ಕೂಡ ಅವರ ಕಾರ್ಯವೈಖರಿಯಿಂದ ಬೇಸತ್ತು ನಮಗ್ ಬೆಂಬಲಿಸಿದ್ದಾರೆ. ಮೇಯರ್ ಅವ್ರು ಹೇಳಿದ್ರು ವಾರ್ಡ್ ನಂಬರ್ 29 ಬಂದು ಅದು ಮಾಡಿ ಇದು ಮಾಡಿ ಇವತ್ತು ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಅವ್ರು ಏನೂ ಮಾಡಿಲ್ಲ, ಬರೀ ಬೋಗಸ್ ಹೇಳ್ಯಾರ. ಏನ್ ಜನ ಆಶೀರ್ವಾದ ಐತಿ ಅದು ಗಿರೀಶ್ ಪಾಟೀಲ್ ಅವ್ರ ಹಿಂದೈತಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಹಿಂದೈತಿ ಅಂತ ಹೇಳಿ ಇವತ್ತು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಮುಂದಿನ ಅಭ್ಯರ್ಥಿಗೆ ಮೇಯರ್ ಅಭ್ಯರ್ಥಿ ಕಿರಣ್ ಪಾಟೀಲ್ ಅಂತ ಇಲ್ಲ, ಮೇಯರ್ ಯಾರೇ ಆಗ್ಲಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ನಮ್ ಬೆಂಬಲ ಇರ್ತೈತಿ. ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 29 ಫಲಿತಾಂಶ ಬಂದಿದೆ. ಯಾವ ತರ 140 ಕೋಟಿ ಭಾರತೀಯರು ಸೇರಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ಮಾಡಿದ್ರು, ಅಭಿವೃದ್ಧಿಗೆ ಗೆಲ್ಸಿದ್ರು, ಅದೇ ತರ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆ ಕೂಡ ಇವತ್ತು ವಾರ್ಡ್ ನಂಬರ್ 29 ಗೆಲ್ಲುವ ಮುಖಾಂತರ ಮತ್ತೊಮ್ಮೆ ಅಭಿವೃದ್ಧಿಯ ಹಾದಿ ಹಿಡಿದಿದ್ದೀವಿ. ಯಾವುದೇ ತರ ಅಬ್ಯೂಸ್ಮೆಂಟ್ ಅಂತ ಅಥವಾ ಆಸೆ ಆಮಿಷಗಳನ್ನು ನೋಡದೆ ಅಭಿವೃದ್ಧಿ 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 ಒಂದು ಹಾದಿಯಲ್ಲಿ ನಮ್ಮ ದೇಶ ನಡೆದಿದೆ. ಅದೇ ಮಾರ್ಗದಲ್ಲಿ ನಮ್ಮ ವಾರ್ಡ್ ನಂಬರ್ 29 ಮುಖಾಂತರ ಈ ಒಂದು ಗೆಲುವು ವಾರ್ಡ್ ನಂಬರ್ 29 ಮುಖಾಂತರ ಭಾರತೀಯ ಜನತಾ ಪಕ್ಷದ ಇನ್ನೂ ಎಷ್ಟು ಕೈಬಲವನ್ನು ಪಡಿಸುವಂತ ಆಗಿದೆ. ನಮ್ಮ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕನಸಿನ ತರ ವಿಜಯಪುರ ಯಾವ ತರ ಸ್ಮಾರ್ಟ್ ಸಿಟಿ ಆಗ್ಬೇಕಂತೇಳಿ ಪ್ರಯತ್ನ ಪಡ್ತಿದ್ದಾರೆ. ಅದಕ್ಕೆ ಮೇಯರ್ ಉಪಮೇಯರ್ ಕೂಡ ಅಷ್ಟೇ ಮಹತ್ವದ್ದು. ಇವತ್ತು ಈ ಒಂದು ಚುನಾವಣೆಯಲ್ಲಿ ನಮ್ಮ ಗೆಲುವು ಮುಂಬರುವ ದಿನಗಳಲ್ಲಿ ಮೇಯರ್ ಮತ್ತು ಉಪಮೇಯರ್ ಅನ್ನು ಒಂದು ಹೆಜ್ಜೆ ಮುಂದೆಗಿಟ್ಟಿದ್ದೇವೆ. ಮುಂಬರುವ ದಿನಗಳಲ್ಲಿ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸ್ತೀವಿ ಅಂತೇಳಿ
ಈ ಪಕ್ಷದಲ್ಲೇ ಹೇಳಕ್ಕೆ ಇಷ್ಟಪಡ್ತೇನೆ. ರೋಹನ್ ಅಪ್ಟೆ, ಕಾರ್ಯದರ್ಶಿ, ಭಾರತೀಯ ಜನತಾ ಪಾರ್ಟಿ, ವಿಜಯಪುರ ನಗರ. ವಾರ್ಡ್ ನಂಬರ್ 29 ಅಭ್ಯರ್ಥಿ ಆಗಿರತಕ್ಕಂತ ಶ್ರೀ ಗಿರೀಶ್ ಬಿರಾದಾರ್ ಅವರು 1000 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ನಾವೆಲ್ಲ ಕಾರ್ಯಕರ್ತರು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ನಮ್ಮ ವಾರ್ಡ್ ನಂಬರ್ 29ರಲ್ಲಿ ಗಿರೀಶ್ ಬಿರಾದಾರ್ ಅವರು ನಮ್ಮ ಒಂದು ವಾರ್ಡ್ ಅಭ್ಯರ್ಥಿಯಾಗಿ ಕಾರ್ಯ ಸೇವೆ ಸಲ್ಲಿಸಲಿ, ತುಂಬಾ ಕೆಲಸ ಮಾಡಲಿಕ್ಕೆ ಏನು ಉಳಿದಿಲ್ಲ. ಯಾಕಂದ್ರೆ ಆಲ್ರೆಡಿ ನಮ್ಮ ಬಿಜಾಪುರ MLA ಅವರು ಅಭಿವೃದ್ಧಿ ಕೆಲಸಗಳನ್ನು ಎಲ್ಲ ಮಾಡಿ ಮುಗಿಸಿದ್ದಾರೆ. ಇವತ್ತಿನ ದಿವಸ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಬಿಜಾಪುರದಲ್ಲಿ ಬಿಜೆಪಿಯ ಮಹಾನಗರ ಪಾಲಿಕೆಯ ಆಡಳಿತದ ಚುಕ್ಕಾಣಿಯನ್ನು ಹಿಡಿಯುವ ಸಲುವಾಗಿ ನಮ್ಮ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಮತ್ತು ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಮ್ಮ ವಾರ್ಡ್ ನಂಬರ್ ಎಲ್ಲ ವೋಟ್ ಮಾಡಿದ ವೋಟರ್ಸ್ಗೆ ತುಂಬಾ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಥ್ಯಾಂಕ್ಸ್ ಅನ್ನು ಹೇಳ್ತೇನೆ. ನಾನು ಮಹೇಶ್ ಜಾಲವಾದಿ, ಬಿಜೆಪಿಯ ಸಾಮಾನ್ಯ ಒಬ್ಬ ಕಾರ್ಯಕರ್ತ. ಫೋಟೋ ತೆಗಿರೋ. ಗಿರೀಶ್ ಗೌಡ್ರಿಗೆ, ಬಸವನ್ ಗೌಡ್ರಿಗೆ. ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ 952. ಥ್ಯಾಂಕ್ ಯು ಬರ್ರಿ ಬರ್ರಿ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಯಾರು ಕಣ್ಣ ಉಗ್ಬೇಡ್ರಿ, ದಯಮಾಡಿ ಕಣ್ಣ ಯಾರು ಉಗ್ಬೇಡ್ರಿ, ಕಣ್ಣ ಯಾರು ಉಗ್ಬೇಡ್ರಿ. मैं बोले से बढ़ जाता हूँ. ಮಾಧ್ಯಮದವರು ಹಲೋ
बोलो भारत माता की जय, बोलो भारत माता की जय, भारत माता की, भारत माता की, भारत माता की, पार्टी लगता रहेंगे, बोलो भारत माता की, पार्टी लगता रहेंगे, ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.